ಚಿಕ್ಕ ಸ್ಥಳಕ್ಕೆ ಜಾಸ್ತಿ ಉತ್ಪತ್ತಿ. ಚಿಕ್ಕ ಸ್ಥಳದಲ್ಲಿ ಜಾಸ್ತಿ ಉತ್ಪತ್ತಿ ಆದ್ರೆ ಎಷ್ಟು? ನನ್ನ ಚಿಕ್ಕಪ್ಪನವರು ಸಹ ನೀವೇ, ಎಲ್ಲ ನೀವೇ, ಕಾಂದಾನೆ ಕುಟುಂಬವೇ ನೀವೇ. ಇನ್ನೊಂದು ಸ್ಟೋರಿ ರೆಡಿ ಆಯ್ತು, ನೇವಿ ಕುಟುಂಬ ಅಂತ ಒಂದು ಮಾಡ್ಲಿಕ್ಕೆ ಉಂಟು. ಇದು ಯಾಕೆ ಶೇಡ್ ನೆಟ್ ಇಲ್ಲಿಂದ ನಡುವಲ್ಲಿ? ಅದು ಲೇಬರ್ ತುಂಬಾ ಕಡಿಮೆ ಆಗ್ತದೆ. ಹೇಗೆ? ಅದು ಬೇರೆ ಬೇರೆ ಗಿಡಗಳನ್ನಿಟ್ಟು ಅದರ ಮೇಲೆ ಬಳ್ಳಿ ಬಿಡೋದು ಅಥವಾ ಅಡಿಕೆ ತೋಟದ ನಡುವಲ್ಲಿ ಬಿಡೋದು, ಅದೆಲ್ಲದಕ್ಕಿಂತ ಇದೊಂದು ಸ್ವಲ್ಪ ಡಿಫರೆಂಟ್ ಉಂಟು. ಇದು ಮಾಡಿದ್ರೆ ಹೇಗೆ ಅಂತ. ಈಗ ನೀವು ಪ್ರತಿ ಒಂದು ಗಿಡವನ್ನು ಪ್ರತಿದಿನ ಚೆಕ್ ಮಾಡಬೇಕಾಗ್ತದ? ದೇಶಕ್ಕಾಗಿ ಗಡಿ ಕಾಯುವಂಥ ಸಮಯ ಅಥವಾ ಆ ನೇವಿಯಲ್ಲಿ ಕೆಲಸ ಮಾಡುವಂತಹ ಸಮಯ ಮತ್ತು ಕೃಷಿ ಹೇಗೆ ಸರ್? ಇದಕ್ಕೆ ಎಷ್ಟು ಸಮಯ ಕೊಡ್ತೀರಿ ದಿನಕ್ಕೆ? ಆದಾಯ ಹೇಗಿದೆ ಸರ್ ಇದರಲ್ಲಿ? ಈ ವರ್ಷ ನಾನು 1.5 ಎಕರೆ ಜಾಗದಲ್ಲಿ ಕರಿಮೆಣಸು ಬೆಳೆದು ಹೊಸ ರೀತಿಯಾದಂತಹ ಒಂದು ಅನ್ವೇಷಣೆಯನ್ನ ಮಾಡಿ ಖುಷಿಯಾಗಿರುವಂತಹ ಒಬ್ಬ ಮಾಜಿ ಸೈನಿಕನ ಕತೆ. ಇವರು ನಮ್ಮ ದೇಶದ ವೀರಾಗ್ರಣಿ, ವೀರ ಸೈನಿಕನಾಗಿ ನೇವಿಯಲ್ಲಿ 15 ವರ್ಷಗಳ ಸೇವೆಯನ್ನ ಮಾಡಿ, ತದಬಳಿಕ ಮರ್ಚೆಂಟ್ ನೇವಿಯಲ್ಲಿ ಸುಮಾರು 15 ವರ್ಷಗಳ ಸೇವೆಯನ್ನ ಮಾಡಿ, ನಂತರ ಬಂದದ್ದು ನಮ್ಮ ಭಾರತಾಂಬೆಯ ಮಣ್ಣಿಗೆ. ಯಾಕೆಂತಂದ್ರೆ ನಮ್ಮ ಮಣ್ಣಿನಲ್ಲಿ ಏನಾದ್ರೂ ಮಾಡೋಣ ಅನ್ನುವಂತಹ ಕಾರಣಕ್ಕೋಸ್ಕರವಾಗಿ ತನ್ನ ಊರಿನಲ್ಲಿ ಒಂದು ವಿಶೇಷವಾದಂತಹ ಕೃಷಿ ಚಟುವಟಿಕೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡ್ರು ಅಂತ. ಇವರ ಊರು ಬಂಟ್ವಾಳ ತಾಲೂಕಿನ ಅಮಟಾಡಿಯ ಕುಪ್ರಾಡಿಯಲ್ಲಿ 1.5 ಎಕರೆ ಜಾಗದಲ್ಲಿ 1,500 ಗಿಡವನ್ನ ನೆಟ್ಟು ಕರಿಮೆಣಸನ್ನ ಬೆಳೆಸ್ತಾ ಇದ್ದಾರೆ. ಅದು ಕೂಡ ಒಂದು ವರ್ಷಕ್ಕೆ ಒಮ್ಮೆ ಬರುವಂತಹ ಬೆಳೆಯಲ್ಲ, ಬದಲಾಗಿ 365 ದಿನವೂ ಕೂಡ ಅದರಲ್ಲಿ ಬೆಳೆ ಬರುವಂತಹ ರೀತಿಯಲ್ಲಿ ಒಂದು ವಿಶೇಷವಾದಂತಹ ತಳಿಯನ್ನು ಬೆಳೆದಿದ್ದಾರೆ. ಅದರ ಜೊತೆಗೆ ಅದನ್ನು ಯಾವ ರೀತಿ ಬೆಳೆಸಬೇಕು, ಹೇಗೆ ಬೆಳೆಸಬೇಕು, ಅದಕ್ಕೆ ಅಡಿಭಾಗಕ್ಕೆ ವೀಡ್ ನೆಟ್ಟನ್ನು ಕೂಡ ಹಾಕಿಕೊಂಡು ಬಹಳ ಖರ್ಚನ್ನ ಮಾಡಿಕೊಂಡು ಬೆಳೆಯುತ್ತಿರುವಂತಹ ಬೆಳೆ. ಈಗ ಅವರಿಬ್ರು ದಂಪತಿಗಳು ಈಗ ನಮ್ಮ ಜೊತೆಗಿದ್ದಾರೆ, ಅವರನ್ನ ಮಾತನಾಡಿಸಬೇಕು. ಇವರು ಲಿಯೋ ಪೌಲ್ ಡೆಸಾ ಮತ್ತು ಸಪ್ನಾ ಡೆಸಾ, ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಾವು ನಿಮ್ಮಲ್ಲಿಗೆ ಬಂದದ್ದು, ತುಂಬಾ ಜನ ಕರಿಮೆಣಸು ಬೆಳೆಸ್ತಾರೆ, ಆದ್ರೆ ಒಂದು ಕರಿಮೆಣಸನ್ನ ಹೀಗೂ ಬೆಳೆಸಬಹುದು ಮತ್ತು 365 ದಿನ ಕರಿಮೆಣಸಿನ ಬೆಳೆ ತೆಗಿಬಹುದು ಅಂತ ತುಂಬಾ ಜನ ಗೊತ್ತಿರ್ಲಿಕ್ಕಿಲ್ಲ. ಜೊತೆಗೆ ಇಲ್ಲೆಲ್ಲ ಸಿಮೆಂಟ್ ಕಂಬ ಹಾಕೊಂಡು ನೀವು ಕರಿಮೆಣಸು ಬೆಳೀತಿದ್ರೆ ಅದನ್ನೊಂದು ಪರಿಚಯ ಮಾಡಿಕೊಡ್ಬೇಕು ಮತ್ತು ಏನೇನು ವಿಶೇಷತೆಗಳಿದೆ ಎಲ್ಲ ತಿಳಿಸ್ಬೇಕು ಅಂತ. ಇದು ನಂದು ಮೋನೋಕ್ರಾಪ್ ಸಿಮೆಂಟ್ ಕಂಬದಲ್ಲಿ ಏಕ ಬೆಳೆ ಅಂತ. ಚಿಕ್ಕ ಸ್ಥಳಕ್ಕೆ ಜಾಸ್ತಿ ಉತ್ಪತ್ತಿ. ಚಿಕ್ಕ ಸ್ಥಳದಲ್ಲಿ ಜಾಸ್ತಿ ಉತ್ಪತ್ತಿ. ಹೌದು. ಚಿಕ್ಕ ಸ್ಥಳದಲ್ಲಿ ಜಾಸ್ತಿ ಉತ್ಪತ್ತಿ ಆದ್ರೆ ಎಷ್ಟು? ಬನ್ನಿ ಅಲ್ಲಿಗೆ ಹೋಗಿ ಎಲ್ಲ ಪರಿಚಯ ಮಾಡ್ಕೊಂಡು ಬರುವ. ಸರ್ ಒಂದು ತೋಟ ತೋರಿಸಿ ಸರ್. ಆಯ್ತು, ಬನ್ನಿ ಬನ್ನಿ. ಸರ್ ಇದೀಗ ನಿಮ್ಮದು ಪೂರ್ತಿ ತೋಟ? ಈ ತೋಟಕ್ಕೆ 2 ವರ್ಷ ಆಯ್ತು. ಈಗ ನಾನು ಸಾಧಾರಣ 16 ಕ್ವಿಂಟಲ್ ಬೆಳೆ ತೆಗೆದಿದ್ದೇನೆ ಇದರಲ್ಲಿ. 16 ಕ್ವಿಂಟಲ್? ಹೌದು, 16 ಕ್ವಿಂಟಲ್. ಈಗ ಚಿಗುರುತ್ತಾ ಉಂಟು. ಬರುವ ವರ್ಷ ಡಬಲ್ಗಿಂತ ಮೇಲೆ ಇರಬಹುದು. ಡಬಲ್ಗಿಂತ ಮೇಲೆ ಇರಬಹುದು. ಹೌದು ಸರ್. ಈಗ ನೋಡಿ ಇದರದೊಂದು ವಿಶೇಷತೆ ಬಗ್ಗೆ ಸ್ವಲ್ಪ ಹೇಳಿ. ಇದು ಹೇಗೆ ಈಗ ಅಂದ್ರೆ ಇಲ್ಲಿ ಏನು ಇದು ಶೇಡ್ ವೀಡ್ ನೆಟ್? ವೀಡ್ ಮ್ಯಾಟ್ ಇದು. ಇದರಲ್ಲಿ ಕಳೆಗಳು ಬರುದಿಲ್ಲ ಒಂದು, ಮತ್ತೆ ನಾವು ಸ್ವಲ್ಪ ಏರಿಸಿದ್ದೆಲ್ಲ ಮಣ್ಣು ಅದು ಕೊಚ್ಚಿ ಹೋಗುದಿಲ್ಲ, ನಾವು ಹಾಕಿದ ಗೊಬ್ಬರ ಕೊಚ್ಚಿ ಹೋಗುದಿಲ್ಲ, ಮಳೆ ನೀರು ಕೂಡ ಅಷ್ಟು ಬೀಳುದಿಲ್ಲ ಇದರ ಮೇಲೆ, ಕೆಳಗೆ ಜಾರಿ ಹೋಗ್ತದೆ. ಮಳೆ ನೀರು ಬೇಡ ಇದಕ್ಕೆ? ಸ್ವಲ್ಪ ಸಾಕು. ಇದಕ್ಕೆ ಮಳೆ ನೀರು ಒಳ್ಳೆ ಬಸಿಗಾಲುವೆ ಬೇಕು. ಕಾಳು ಮೆಣಸಿಗೆ ಬಸಿದು ಹೋಗ್ಬೇಕು. ಸಾಧಾರಣ ಬಸಿದು ಹೋಗ್ತದೆ, ಫುಲ್ ಹೋಗ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಸಾಧಾರಣ ಬಸಿದು ಹೋಗ್ತದೆ. ಇದೀಗ ಇಲ್ಲಿ ಈ ಕಂಬ, ಇದು ಕಂಬ ಹೇಗೆ ಅಂದ್ರೆ ಇದು ಎಲ್ಲಿಂದ ಮಾಡಿಸಿದ್ ನೀವು? ನಾನು ಇಲ್ಲಿಯೇ ಸ್ವತಃ ಮಾಡಿಸಿದ್ದು ಕಂಬ. ಕಾಂಕ್ರೀಟ್ ಎಲ್ಲ ಹಾಕಿಸಿ ಇಲ್ಲಿ ನೆಲದ ಮೇಲೆ. ಮತ್ತೆ ನಾವು ಇಲ್ಲೇ ನೇರ ಮಾಡಿದ್ದು. ಇದು ನೇರ ಇಲ್ಲೇ ಮಾಡಿದ್ದು ಎಲ್ಲ ನಾವು ಇಲ್ಲೇ ಮಾಡಿದ್ದು. ಇಲ್ಲಿ 15 ಜನ 20 ಜನ ಇದ್ರು ಕೆಲಸದವರು, ಒರಿಸ್ಸಾದವರು. ಅವರು ಇದು ಕಂಬ ಇಲ್ಲೇ ಮಾಡಿ ಇಲ್ಲೇ ಇದು ಸ್ಟ್ರೇಟ್ ಮಾಡಿ ಅವರೇ ಒರಿಸ್ಸಾದವರು ಮಾಡಿದ್ದು. ಹೌದು. ಓಕೆ. ಈಗ ನೀವು ಹೇಗೆ ಸಾಥ್ ಕೊಡೋದು ಅವರಿಗೆ? ಅಡಿಗೆ ಎಲ್ಲ ಮಾಡಿ ಕೊಡ್ತಿದ್ದೆ. ಅವರು ಇಲ್ಲೇ 3 ತಿಂಗಳೆಲ್ಲ ಇದ್ರು, ಮತ್ತೆಲ್ಲ ಅವರೇ ಮಾಡ್ತಾರೆ. ಕೆಲಸದವರು ಇದ್ದಾರೆ ಇಬ್ರು. ಹೌದಾ? ನೀವೆಲ್ಲ ಬಂದು ನೀವು ಕೊಯ್ತೀರಾ? ಇಲ್ಲ, ಕೆಲಸದವರು ಕೊಯ್ತಾರೆ. ಇವರು ಕೆಲಸದವರೇ ಕೊಯ್ತಾರೆ. ಓಕೆ. ಇದನ್ನು ಕೊಯ್ಯುವುದಿಲ್ಲ ಸರ್? ಕೊಯ್ಲಿಕ್ಕೆ ಹೇಗೆ ವ್ಯವಸ್ಥೆ? ಕೊಯ್ಲಿಕ್ಕೆ ಏಣಿ ಉಂಟಲ್ಲ, ಅಂತದ್ದೊಂದು ಏಣಿ ಇಟ್ಟರೆ ಅದು ಗಟ್ಟಿ ಉಂಟು ಕಂಬ. ನಾವು ಕಾಂಕ್ರೀಟ್ ಆಗಿ ಗಟ್ಟಿ ಮಾಡಿದ್ದೇವೆ. ಇದೊಂದು ಏಣಿ ಇದ್ರೆ ಆಯ್ತಾ?
ಹೌದೌದು. ನೋಡಿ ಇಷ್ಟೇ. ಅಂಥದ್ದು ನೀವು ದೊಡ್ಡ ಆನೆ ಕುದುರೆ ಎಂತ ಆಗ್ಲಿಕ್ಕಿಲ್ಲ ಅಂತ ನೋಡಿ, ಇಷ್ಟು ಹಾಕುದು, ಹೀಗೆ ತರುವುದು, ಎಸ್, ಹೀಗೆ ಇಡುದು, ಇಷ್ಟೇ. ಹೌದೌದು. ಕಂಬಗಳನ್ನು ತುಂಬಾ ಗಟ್ಟಿ ಮಾಡಿದ್ದೇವೆ ಕಾಂಕ್ರೀಟ್ ಮೇಲೆ. ನೋಡಿ ಇಷ್ಟು ಹೋಗುದು, ಹೀಗೆ ನೋಡಿ. ಕೃಷಿ ಹೇಗುಂಟಾ? ಕೃಷಿ ಸರಿ. ಈಗ ಇಲ್ಲಿ ಕೊಯ್ಲಿಕ್ಕೂ ಕೂಡ ಏನು ತೊಂದರೆ ಇಲ್ಲ. ಹೌದು ಅಲ್ವಾ? ಹೌದು. ನೋಡಿ ನೋಡಿ ಇಲ್ಲಿ ಹಣ್ಣಾದದ್ದುಂಟು. ಕೆಂಪಾದದ್ದು ಈಗ ಗೊತ್ತಾಗ್ತದೆ ನಮ್ಗೆ ಅದು ಹಣ್ಣಾಗಿದೆ ಅಂತ. ಆಗ ಇದನ್ನು ಹೀಗೆ ಮಾಡಿ ಕೊಯ್ದ್ರೆ ಆಯ್ತು. ಅಲ್ಲ, ಈಗ ಒಂದು ನಿಮಿಷ ಅದೇ ಒಂದು ಬೀರನ್ನೇ ನೋಡುವ. ನೋಡಿ ನಾನು ತೋರಿಸ್ತೇನೆ ಸರ್. ಈಗ ಇದರಲ್ಲಿ ಕೆಂಪಾಗಿದೆಯಲ್ಲ, ಎಲ್ಲ ಕೆಂಪಾಗ್ಲಿಲ್ಲಲ್ಲ? ಎಲ್ಲ ಅಲ್ಲ, ಒಂದು ಕೆಂಪಾದ್ರೆ ಸಾಕಾಗ್ತದೆ. ಕೆಂಪಾದ್ರೆ ಸಾಕು, ಆಗ ಕೊಯ್ಬೇಕು. ಆಗ ಕೊಯ್ಬೇಕಾ? ಹೌದು. ಇಲ್ಲಾದ್ರೆ ನಾವು ಹೀಗೆ ಮಾಡುವಾಗ ಉಳಿದದ್ದು ಹೋಗ್ತದಲ್ಲ. ಇದು ಹೀಗೆ ಮಾಡುವಾಗ ಗಟ್ಟಿ ಇದು ಬೆರಳು ಒಳಗೆ ಹೋಗ್ಬಾರ್ದು. ಹೀಗೆ ಉಗುರು ಹೋಗ್ಬಾರ್ದಾ? ಹಾ, ಇಲ್ಲ ಹೋಗ್ಬಾರ್ದು. ಆಗ ನಾವು ಕೊಯ್ಬೇಕು. ಆಗ ಒಳ್ಳೆ ವೆಯ್ಟ್ ಬರ್ತದೆ ನಮ್ಮ ಇದಕ್ಕೆ. ಕಾಳುಮೆಣಸು ಕ್ವಾಲಿಟಿ ಕೂಡ ಒಳ್ಳೇದಾಗ್ತದೆ, ಒಳ್ಳೆ ವೆಯ್ಟ್ ಬರ್ತದೆ. ಈಗ ನೀವು ಮೇಡಮ್, ಇವರು ನೇವಿಯಲ್ಲಿದ್ದಾಗ ನೀವೇನ್ ಮಾಡ್ತಿದ್ರಿ? ನಾನು ಹೌಸ್ ವೈಫ್. ಹೌಸ್ ವೈಫ್. ಅವ್ರ ಜೊತೆಗೆ ಹೋಗ್ತಾ ಇದ್ರಿ? ಹೋಗ್ತಿದ್ದೇನೆ. ಓಕೆ. 2 ಸಲ ಹೋಗಿದ್ದೇನೆ ಮದುವೆ ಆದ ನಂತರ. 99 ಅಲ್ಲಿ ಮದುವೆ ಆಗಿದ್ದೆವು. ಮತ್ತೆ ಆಗಲೇ 2 ಕಡೆಗೆ ಹೋಗಿ ಬಂದಿದ್ದೇವೆ. ನಿಮಗೆ ಅವರು ಸೈನಿಕ ಆಗಿರೋದು ಇಷ್ಟವಾ, ಕೃಷಿಕ ಆಗಿರೋದು ಇಷ್ಟವಾ? ನನಗೆ ಮೊದಲಿನಾಗೆ ಸೈನಿಕನಾದ್ರೆ ಇಷ್ಟ ಇತ್ತು. ಈಗ ರಿಟೈರ್ಡ್ ಆದ ಮೇಲೆ ಕೃಷಿಕ. ಅವರು ಮನಸ್ಸಿಗೆ ನೆಮ್ಮದಿ ಇದ್ರೆ ನಂಗೆ ಅದು ಖುಷಿ. ಅವರಿಗೆ ನೆಮ್ಮದಿ ಬೇಕು. ಅವ್ರು ನೆಮ್ಮದಿಯಲ್ಲಿ ಇರುವುದಿಲ್ಲ ಈಗ? ನೆಮ್ಮದಿಯಲ್ಲಿದ್ದಾರೆ. ಅವರಿಗೆ ಕೃಷಿ ಅಂದ್ರೆ ತುಂಬಾ ಇಷ್ಟ. ಅಂದ್ರೆ ಅಂದ್ರೆ ಇಲ್ಲಿ ಅವರು ಹುಟ್ಟಿದ್ದೇ ಕೃಷಿ, ಇಲ್ಲಿ ಕೃಷಿ ತರದ್ರಲ್ಲ. ನನಗೆ ಅಷ್ಟು ಇಲ್ಲ. ನಾನು ಸಹ ಎಕ್ಸರ್ವಿಸ್ ಮಗಳೇ. ನನ್ನ ತಂದೆ ಸಹ ನೇವಿಯಲ್ಲಿ ಇದ್ದದ್ದು. ನಿಮ್ಮ ತಂದೆ ಸಹ ನೇವಿ, ಗಂಡ ಸಹ ನೇವಿ? ಹೌದು. ನನ್ನ ಅಜ್ಜ ಸಹ ನೇವಿ, ನನ್ನ ಚಿಕ್ಕಪ್ಪನವರು ಸಹ ನೇವಿ, ಎಲ್ಲ ನೇವಿ, ಕಾಂದಾನೆ ಕುಟುಂಬವೇ ನೇವಿ ಅವರು. ಇನ್ನೊಂದು ಸ್ಟೋರಿ ರೆಡಿ ಆಯ್ತು. ನೇವಿ ಕುಟುಂಬ ಅಂತ ಒಂದು ಮಾಡ್ಲಿಕ್ಕೆ ಉಂಟು ಈಗ. ನಂದಲ್ಲ, ಅವರದ್ದು. ಹೌದು, ಅದು ಇರ್ಲಿ, ನೀವು ಸಹ ಸೇರ್ತೀರಿ ಅದರಲ್ಲಿ. ಈಗ ಎಲ್ಲರೂ ಸೈನಿಕರು. ನಿಮ್ಮಲ್ಲಿ ಕೃಷಿಕರು ಎಷ್ಟು ಜನ ಇದ್ದಾರೆ? ನಮ್ಮ ಕೃಷಿಕರು ಯಾರಿಲ್ಲ. ಯಾರಿಲ್ಲ. ಈಗ ನಿಮ್ಮ ಗಂಡ ಒಬ್ರೇ ಕೃಷಿಕ? ಗಂಡ ನನ್ನ ಇದ್ದಾರೆ ಇಲ್ಲಿ. ಅಲ್ಲ, ಇವರೊಬ್ಬರೇ ಕೃಷಿಕ ಈಗ? ಹೌದು. ಎಲ್ಲರೂ ನೇವಿ ಅವರು, ನೇವಿ ಆಫೀಸರು, ನಿಮ್ಮ ಫ್ಯಾಮಿಲಿಯೇ ನೇವಿ. ಈಗ ನಿಮ್ಮ ಗಂಡ ಕೃಷಿಕ ಅಂತ ಅಂದಾಗ ಎಷ್ಟು ಖುಷಿ ಆಗ್ತದೆ? ಆಗ್ತದೆ ಖುಷಿ. ನಿಮಗೆ ಇದೆಲ್ಲ ಅಭ್ಯಾಸ ಇತ್ತಾ? ಇಲ್ಲ, ಏನಿಲ್ಲ, ಗೊತ್ತೇ ಇಲ್ಲ ಇದು. ಗೊತ್ತೇ ಇಲ್ಲ. ಈಗ ಹೇಗೆ ಅಡ್ಜಸ್ಟ್ ಆದ್ರಿ? ಆಗಿದೆ. ನಾನು ಈಗ ಹೊಸತ್ತು ಇದೊಂದು ಹೊಸ ರೀತಿಯಲ್ಲಿ ಮಾಡಿದ್ದಾರೆ. ತುಂಬಾ ಜನ ಆಶ್ಚರ್ಯದಿಂದ ನೋಡ್ತಿದ್ದಾರೆ. ಅಲ್ಲೊಂದು ಲಿಯೋ ಪರ್ಬುಲ್ ನೆಲಲ್ಪ ಅಂತ ಎಲ್ಲ ಇವರದ್ದು ಇಂಟ್ರೊಡಕ್ಷನ್ ಮಾಡುವಾಗೆಲ್ಲ ನಂಗೆ ಖುಷಿ ಆಗ್ತದೆ. ಈಗ ನಿಮಗೆ ಖುಷಿ ಆಗ್ತದಾ? ಓಕೆ. ನೋಡಿ ಆಮೇಲೆ ಇದರಲ್ಲಿ ಸರ್ ಇದೇನು ಸರ್ ಮೇಲೆ ಪೈಪ್ ಎಲ್ಲ ಹಾಕಿದ್ರು? ಇದು ನೀರು ಬರುದು. ಇದು ಬೇಸಿಗೆಯಲ್ಲಿ ತುಂಬಾ ಸೆಕೆ ಆದಾಗ ಫಾಗರ್ ನಾವು ಸ್ವಲ್ಪ ರನ್ ಮಾಡ್ತೇವೆ. ನೋಡಿ ಇದು ಈ ಪೈಪು, ಈ ಪೈಪ್ ಅಲ್ಲಿ ನೀರು, ಇದು ಫಾಗ್ ರೀತಿಯಲ್ಲಿ ನೀರು ಬರುದಾ? ಹೌದು, ಫಾಗರ್ ಮೈಂದು ಅಂತ ಹೇಳ್ತಾರಲ್ಲ, ಹಾಗೆ ಬರ್ತದೆ. ಅದು 1 ಗಂಟೆಗೆ 2 ನಿಮಿಷ 3 ನಿಮಿಷ ಅಷ್ಟೇ ರನ್ ಮಾಡ್ತೇವೆ. ತುಂಬಾ ಕಡಿಮೆ ನೀರು ಬೇಕು. ಆದ್ರೆ ಒಮ್ಮೆ ಹ್ಯುಮಿಡಿಟಿ ಜಾಸ್ತಿ ಮಾಡ್ತದೆ, ಇದರಲ್ಲಿ ಕೂಲ್ ಮಾಡ್ತದೆ ಸ್ವಲ್ಪ. ಓಕೆ ಸರ್. ಇನ್ನೊಂದು ಇದು ಯಾಕೆ ಶೇಡ್ ನೆಟ್ ಇಲ್ಲಿಂದ ನಡುವಲ್ಲಿ? ಅದು ಲೇಬರ್ ತುಂಬಾ ಕಡಿಮೆ ಆಗ್ತದೆ. ಹೇಗೆ ನಾವು ಕಟ್ಬೇಕಂತ ಇಲ್ಲ, ತನ್ನಷ್ಟಕ್ಕೆ ಮತ್ತೆ ಕಚ್ಚಿ ಹೋಗ್ತದೆ. ಮತ್ತೆ ಅದು ನ್ಯಾಚುರಲ್ ಆಗಿ ಗ್ರೋ ಆಗಿ ಹೋಗ್ತದಲ್ಲ, ಅದು ತುಂಬಾ ಒಳ್ಳೇದು. ಕಟ್ಟಿ ಕಟ್ಟಿ ಬಗ್ಗಿ ಅದ ಶಕ್ತಿ ಹೋಗ್ತದೆ. ನ್ಯಾಚುರಲ್ ಆಗಿ ಕಾಳು ಮೆಣಸು ಗ್ರೋ ಆಗಿ ಹೋಗ್ಬೇಕು. ನ್ಯಾಚುರಲ್ ಆಗಿ ಕಾಳು ಮೆಣಸು ಗ್ರೋ ಆಗ್ತದೆ ಅಂತ. ತುಂಬಾ ಕಡಿಮೆ. ನೋಡಿ, ಒಂದು ದಾರ ಇಲ್ಲ ಕಟ್ಟಿದ್ದು. ಹೌದು, ಇಲ್ಲಿ ತನಕ ದಾರ ಇದೆ, ಇಲ್ಲಿಂದ ನಂತರ ದಾರ ಇಲ್ಲ. ಹೌದು, ಒಂದು ದಾರ ಇಲ್ಲ. ಈಗ ಮೇಲ್ಗಡೆ ಆ ಶೇಡ್ ನೆಟ್ ಇದೊಂದು ಹಿಂಗೆ ಅಡ್ಡ ಕಟ್ಟಿದ್ರಲ್ಲ, ಅದೆಂತಕ್ಕೆ? ಅದು ಬೇಸಿಗೆಯಲ್ಲಿ ಕೆಲವು ಕಡೆ ಸ್ವಲ್ಪ ಬಿಸಿ ಆಗ್ತದೆ ಅಂತ ಶೇಡ್ ನೆಟ್ ಹಾಕಿದ್ದೆ. ಅದು ನಾವು ಎಳೆದು ತೆಗೆದೆವು. ಲೇಬರ್ ಜಾಸ್ತಿ ಆಗ್ತದಂತ ಕೆಳಗಿಂದೆಲ್ಲ ಎಳೆದು ತೆಗೆದೆವು. ಅದು ಹಾಳಾಗಿತ್ತು. ಮತ್ತೆ ಸುಟ್ಟಾಕಿದ್ವಿ. ಸುಟ್ಟಾಕಿದ್ರಾ? ಈಗ ಇನ್ನೊಂದು ಹೊಸತ್ತು ತರಬೇಕು ನೆಕ್ಸ್ಟ್ ಇಯರ್ಗೆ? ಹೌದು, ಬರುವ ವರ್ಷ ಕಮ್ಮಿ ಬೇಕಾಗಿತ್ತು. ಯಾಕೆ? ಹೋದ ವರ್ಷ ಚಿಕ್ಕದಿತ್ತಲ್ಲ ಬಳ್ಳಿ, ಈಗ ದೊಡ್ಡದಾಗಿದೆ. ಹೋದ ವರ್ಷ ಕೂಡ ತುಂಬಾ ಒಂದು 25% ಏರಿಯಾಕ್ಕೆ ಮಾತ್ರ ಹಾಕಿದ್ದೆ. ಇಲ್ಲಿ ಜಾಸ್ತಿ ಬಿಸಿಲು ಕಾಣುತ್ತೆ, ಅಲ್ಲಿ ಮಾತ್ರ. ಓಕೆ. ಎಲ್ಲ ಕಡೆ ಹಾಕ್ಲಿಲ್ಲ. ಎಲ್ಲ ಕಡೆ ಹಾಕ್ಲಿಲ್ಲ. ಎಸ್. ನೋಡಿ, ಬಾರಿ ಖುಷಿ. ಎಂತಂತಂದ್ರೆ ಸರ್, ನಿಮ್ಮ ಹತ್ರ ಒಟ್ಟು ಟೋಟಲ್ ಎಷ್ಟು ಜಾಗ ಇರೋದು? ನಂದು ಒಂದು 3 ಎಕರೆ ಚಿಲ್ಲರೆ ಉಂಟು ಜಾಗ. ಇಲ್ಲಿ ಇದು ಎಷ್ಟು ಎಕರೆಯಲ್ಲಿ ಹಾಕಿದ್ರಿ? ಇದು 1.5 ಎಕರೆ ಆಗ್ಬೋದು. 1.5 ಎಕರೆ. 1.5 ಎಕರೆಯಲ್ಲಿ ಸರ್
ಆದಾಯ ಅಂತ ಹೇಳಿದ್ರೆ ಈಗ ಹೀಗೆ ಬೆಳೀಲಿಕ್ಕೆ ಆಗ್ತದೆ. ಏನು ನೀವೇನು ಗಿಡ ಕೊಡ್ತೀರಾ? ಗಿಡ ನನಗೆ ಅಂತ ಸ್ವಲ್ಪ ಮಾಡ್ತೇನೆ ಇದರದ್ದು. ಹಾಂ, ಜಾಸ್ತಿ ದೊಡ್ಡ ಬಿಸ್ನೆಸ್ ಇಲ್ಲ. ದೊಡ್ಡ ಬಿಸ್ನೆಸ್ ಇಲ್ಲ. ಹಾಂ, ಈಗ ನೀವು ಒಂದು ಕರಿಮೆಣಸು ಬೆಳೆಯೋರು ಎಲ್ಲರೂ ಕೂಡ ಮರ ನಟ್ಟು ಅಥವಾ ಅದು ಬೇರೆ ಬೇರೆ ಗಿಡಗಳನ್ನು ನೆಟ್ಟು ಅದರ ಮೇಲೆ ಬಳ್ಳಿ ಬಿಡೋದು ಅಥವಾ ಅಡಿಕೆ ತೋಟದ ನಡುವಲ್ಲಿ ಬಿಡೋದು, ಅದೆಲ್ಲದಕ್ಕಿಂತ ಇದೊಂದು ಸ್ವಲ್ಪ ಡಿಫರೆಂಟ್ ಉಂಟು. ಇದು ಮಾಡಿದರೆ ಹೇಗೆ ಅಂತ? ಇದು ನೋಡಿ, ಕಾಂಪಿಟಿಷನ್ ಬೇರೆ ಮರಗಳಿಂದ ಇರುವುದಿಲ್ಲ. ಅದು ಓಸ್ಟ್ ಮರ ಅಂತ ಇರ್ತದಲ್ಲ, ಅದರಿಂದ ಕಾಂಪಿಟಿಷನ್ ಇಲ್ಲ. ನಾವು ಗೊಬ್ಬರ ಕೊಟ್ಟದ್ದು ಇದೇ ತಿಂತದೆ, ಒಳ್ಳೆ ಬರ್ತದೆ. ಅದು ತೊಂದರೆ ಸ್ವಲ್ಪ ಬಿಸಿಲಿಗೆ ಸ್ವಲ್ಪ ನಾವು ಕೇರ್ ಮಾಡಬೇಕು. ಮತ್ತೆ ಎಲ್ಲ ಆದರೆ ಎಲ್ಲ ಒಳ್ಳೆಯದು. ಅದಕ್ಕೆ ಕೂಡ 30% ನೆರಳು ಮಾಡಿದರೆ ಆಗ್ತದೆ. ಇಲ್ಲಿ ಜಾಸ್ತಿ ನೆರಳು ಮಾಡಲಿಲ್ಲ. ಒಂದು ಲೈನ್ ಇಲ್ಲಿ ಮಾಡಿದ್ದು, ಈ ಲೈನ್ ಮಾಡಲಿಲ್ಲ ನೆರಳು. ಹಾಗೆ ತುಂಬ 25% ಏರಿಯಾಕ್ಕೆ ಮಾತ್ರ ನಾನು ನೆರಳು ಮಾಡಿದ್ದೇನೆ. ಓಕೆ, ಬನ್ನಿ. ಜಾಸ್ತಿ ನೆರಳು ಅಂತ ಬೇಕಿಲ್ಲ, ಆದರೆ ಸ್ವಲ್ಪ ಬೇಕು ನೆರಳು ಬೇಕು ಸ್ವಲ್ಪ. ಇದಕ್ಕೆಂತ ನಾವು ಇದಕ್ಕೆ ಮದ್ದು ಎಂತ ಬಿಡುದು? ಮದ್ದು ಬೋರ್ಡೋ ಮೇ ಎಂಡಿಗೆ ಒಂದು ಬೋರ್ಡೋ ಬಿಟ್ಟಿದ್ದೇನೆ. ಪ್ರಿವೆನ್ಟಿವ್ ಒಂದು ಬೋರ್ಡೋ ಹೊಡಿದ್ದೇನೆ. ಮತ್ತೆ ಡ್ರೆಂಚ್ ಮಾಡಿದ್ದೇನೆ, COC ಮತ್ತು ಮೆಟಲಾಕ್ಸಿಲ್. ಜೂನ್ ಒಂದು 3rd ವೀಕಲ್ಲಿ ಈ ಸರ್ತಿ ಮಾಡಿದ್ದೇನೆ. ಜೂನ್ 15ಕ್ಕೆ ಮೊದಲು ಮಾಡಬೇಕು. ಈ ವರ್ಷ ಮಳೆ ಇಲ್ಲ, ಅದಕ್ಕೆ 3rd ವೀಕಲ್ಲಿ ಮಾಡಿದ್ದೇನೆ. ಈಗ ನೀವು ಪ್ರತಿ ಒಂದು ಗಿಡವನ್ನು ಪ್ರತಿದಿನ ಚೆಕ್ ಮಾಡಬೇಕಾಗ್ತದಾ? ಮಳೆಗಾಲದಲ್ಲಿ ಮಾಡಿದರೆ ಒಳ್ಳೆಯದು. ಇಲ್ಲಿ ಏನೋ ಚುಕ್ಕೆ ಎಲ್ಲ ಬಂದರೆ, ಎಲೆ ಚುಕ್ಕೆ ಅಂತ ಹೇಳ್ತಾರಲ್ಲ, ಚುಕ್ಕೆ ನೋಡ್ತಾನೆ ಇರಬೇಕು. ಒಂದು ರೌಂಡ್ ಹೊಡೆದರೂ ಮಳೆಗಾಲದಲ್ಲಿ ಒಳ್ಳೆಯದು. ಎಲೆ ಶುರುವಿಗೆ ಬರೋದು ಎಲೆ ಚುಕ್ಕಿ, ಅದು ಸಡನ್ ಆಗಿ ಜಾಸ್ತಿ ಆಗ್ತದೆ, ಗೊತ್ತೇ ಆಗುದಿಲ್ಲ. 2 ದಿವಸದಲ್ಲಿ ಫುಲ್ ಆ ಏರಿಯಾಕ್ಕೆ ಬೀಳ್ತದೆ. ಆವಾಗನೇ ಟ್ರೀಟ್ ಮಾಡಿದರೆ ತುಂಬ ಒಳ್ಳೆಯದು. ಓಕೆ. ಈಗ ಇದೆಲ್ಲ ನೋಡಿ, ಇದೆಲ್ಲ ಈಗ ಬೆಳೆದಿದೆಲ್ಲ. ಹೌದು. ಈಗ ನಿಮಗೆ ಇದು ಒಂದು 2 ತಿಂಗಳಲ್ಲಿ ಅದು ಮೆಚ್ಯೂರ್ ಆಗ್ಬೋದು. 2 ತಿಂಗಳಲ್ಲಿ ಮೆಚ್ಯೂರ್ ಆಗ್ಬೋದು. ಈಗ ಒಂದೊಂದು ಇಲ್ಲಿ ಕೂಡ ಒಳಗೆ ಉಂಟು. ಈಗ ಚಿಗುರಿದೆಯಲ್ಲ, ಒಳಗೆ ಉಂಟು ಉತ್ಪತ್ತಿ. ಅದನ್ನು ತೆಗೆಯುವುದು ಹೇಗೆ? ಇದು ಹುಡುಕಿ ತೆಗಿಬೇಕಿಲ್ಲ, ಆದರೆ ಎಕ್ಕಬೇಕು ಬಿದ್ದದ್ದು. ಹೀಗೆ ಬಿದ್ದಿರ್ತದಲ್ಲ. ಹೌದು ನೋಡಿ, ಹೀಗೆ ಬಿದ್ದಿರ್ತದೆ. ಹೀಗೆ ಬಿದ್ದದ್ದನ್ನ ಹೆಕ್ಕಬೇಕು. ಹೌದು ಸರ್. ಎಷ್ಟು ಜನ ಉದ್ಯೋಗಕ್ಕೆ ನನಗೆ 2 ಜನ ಇದ್ದಾರೆ. ಎಲ್ಲಿ ಅವರು? ಒರಿಸ್ಸಾದವರೇ. ಎಲ್ಲೇ ಇರೋದು? ಮನೆಯಲ್ಲೇ ಇರೋದು? ಮನೆಯಲ್ಲಿ. ಅವ್ರು ಇದೆಲ್ಲ ಕೆಲಸ ನೀಟ್ ಮಾಡ್ತಾರಾ? ಭಯಂಕರ ಒಳ್ಳೆ ಮಾಡ್ತಾರೆ. ಈಗ ನಿಮಗೆ ಅಲ್ಲಿ ನೀವು ದೇಶಕ್ಕಾಗಿ ಗಾಡಿ ಕಾಯುವಂಥ ಸಮಯ ಅಥವಾ ಆ ನೇವಿಯಲ್ಲಿ ಕೆಲಸ ಮಾಡುವಂತಹ ಸಮಯ ಮತ್ತು ಕೃಷಿ ಹೇಗೆ ಸರ್? ಇದಕ್ಕೆ ಎಷ್ಟು ಸಮಯ ಕೊಡ್ತೀರಿ ದಿನಕ್ಕೆ? ನಾನು ಇಲ್ಲೇ ಇರ್ತೇನೆ. ನಮ್ಗೊಂದು ಡೆಡಿಕೇಶನ್ ಅಂತ ಇರ್ತದಲ್ಲ, ಎಲ್ಲ ಕಡೆ ಹೋದ್ರೆ ನಮಗೆ ಟೈಮ್ ಪಾಸ್ ಆಗ್ಬೇಕಲ್ಲ. ಅಲ್ಲ, ಎಷ್ಟು ಸಮಯ ಕೊಡ್ತೀರಿ ಬೆಳಗ್ಗೆ ಒಂದು ರೌಂಡ್ ತೆಗಿಲಿಕ್ಕೆ ಉಂಟು ನನಗೆ. ಮತ್ತೆ ತಿರುಗ್ತಾ ಇರ್ತೇನೆ. ಏನು ಮದ್ದು ಬಿಡ್ಬೇಕು ಅಂತ ಕೆಲಸದವ್ರಿಗೆ ಹೇಳಿದ್ರೆ ಅವರು ಎಲ್ಲ ಮಾಡ್ತಾರೆ. ಆದಾಯ ಹೇಗಿದೆ ಸರ್ ಇದರಲ್ಲಿ? ಈ ವರ್ಷ ನಾನು ಈ ಕ್ರಾಪ್ ಮಳೆಗಾಲದಲ್ಲಿ ಸ್ವಲ್ಪ ರೋಗ ಜಾಸ್ತಿ ಇರ್ತದೆ. ಮಳೆಗಾಲ ತೆಗೆದ್ರೆ ಈ ವರ್ಷದ ಇದರಲ್ಲಿ ಹಾಕಿದ ಹಣ ಬಂತ. ಹಾಕಿದ ಹಣ ಬಂದಾಯ್ತು. ಈ ವರ್ಷ ಕಾಪಾಡಿದರೆ ಹೋದ ವರ್ಷ 16 ಕ್ವಿಂಟಲ್ ಆಯ್ತು. ಈಗ ಕೂಡ ಉಂಟು ಕ್ರಾಪ್. ಇದರಲ್ಲಿ ಹಾಕಿದ ಹಣ ಬಂತು. ಮತ್ತೆ ಮಳೆಗಾಲ ಕಳಿಬೇಕು ಮಾತ್ರ. ಮಳೆಗಾಲ ಕಳೆದ್ರೆ ಹಾಕಿದ ಹಣ ಬರ್ತದೆ. ಹೌದು. ನೀವು ಅಂದ್ಕೊಂಡಿದ್ರ ಇಷ್ಟು ಬೇಗ ಹಾಕಿದ ಹಣ ಬರ್ತದೆ ಇದರಲ್ಲಿ ಅಂತ? ಸಾಧಾರಣ ಅಂದುಕೊಂಡಿದ್ದೆ, ಇಷ್ಟು ಬೇಗ ಅಂತ ಯೋಚಿಸ್ಲಿಲ್ಲ. ಬಂದಿದೆ, ಎಣಿಕೆಗಿಂತ ಬೇಗ ಬಂದಿದೆ. ಹೌದು ಅಲ್ವಾ? ಹೌದು ಮೇಡಮ್. ಈಗ ಇವ್ರದ್ದು ಬೆಳಗ್ಗಿನಿಂದ ಹೇಗೆ ದಿನಚರಿ ಹೇಗೆ? ಅವರು ಬೇಗ ಹೇಳ್ತಾರೆ, ಎದ್ದು ಫಸ್ಟ್ ಅದೇ ಕೆಲಸದವರಿಗೆ ಎಂತ ಕೆಲಸ ಕೊಡೋದಂತ ಆಲೋಚನೆ ಮಾಡಿ ಕೆಲಸ ಎಲ್ಲ ಕೊಡ್ತಾರೆ. ಸರ್, ಮಕ್ಕಳು ಒಬ್ಬ ಹುಡುಗ ಮರ್ಚೆಂಟ್ಶಿಪ್ ಅಲ್ಲಿ ಇದ್ದಾನೆ, ಅವನು ಕೂಡ ನನ್ನ ಹಾಗೆ ETO. ಮತ್ತೆ ಮಗಳು ETO ಅಂದ್ರೆ ಫುಲ್ ಫಾರ್ಮ್ ಏನು ಸರ್? ಎಲೆಕ್ಟ್ರೋ ಟೆಕ್ನಿಕಲ್ ಆಫೀಸರ್. ಓಕೆ. ಮತ್ತೆ ಮಗಳು BSc ಅಗ್ರಿಕಲ್ಚರ್ ಬ್ಯಾಂಗ್ಳೂರಲ್ಲಿ GKVK ಮಾಡಿದ್ದು. ಎರಡು ನಿಮ್ದೆ? ಒಂದು ಮನೆಯ ಅಗ್ರಿಕಲ್ಚರ್ದು ಕೂಡ ಮಗಳಿದ್ದಾರೆ? ಹೌದು. ಅದು ಮಗ ನನ್ನನ್ನು ನೋಡಿ ETO ಆದ. ಮಗಳು BSc ಅಗ್ರಿಕಲ್ಚರ್ GKVK ಬ್ಯಾಂಗ್ಳೂರಲ್ಲಿ ಮಾಡಿದ್ದು. ಓಕೆ. ಈಗ ನಿಮ್ಮ ಮಕ್ಕಳಿಗೆ ಇಂಟ್ರೆಸ್ಟ್ ಇದೆಯಾ ಇದ್ರದ್ದು? ಮಗಳಿಗೆ ತುಂಬಾ ಇಂಟ್ರೆಸ್ಟ್, ಮಗನಿಗೆ ಕೂಡ ಉಂಟು. ಬಂದ್ರೆ ಕೆಲಸ ಮಾಡ್ತಾರೆ. ಯಾವುದು? ಮಗಳಿಗೆ ಇಬ್ಬರಿಗೆ ಸೇರಿದೆ. ಅವ ಇಂಜಿನಿಯರ್ ಮಾಡುವಾಗ 1 ಲಕ್ಷದ್ದು ಅವನೇ ಸ್ವಂತ ಸೋರೆಕಾಯಿ ಮಾಡಿ ಕಾಲೇಜಿಗೆ ಹೋಗ್ತಿದ್ದ. 1 ಲಕ್ಷ ರೂಪಾಯಿ ಸೋರೆಕಾಯಿಯಲ್ಲಿ? ಜಾಸ್ತಿ. ಈ ಜಾಗದಲ್ಲಿ ಇದು ಕರಿಮೆಣಸು ಹಾಕುವ ಮುಂಚೆ ಈ ಜಾಗದಲ್ಲಿ ಸ್ವಲ್ಪ ಜಾಗದಲ್ಲಿ 1 ಲಕ್ಷದ್ದು ನಾವು ಉತ್ಪತ್ತಿ ಅವನು ತೆಗೆದಿದ್ದಾನೆ.
1 ಲಕ್ಷ. ಎಷ್ಟು ಖುಷಿ ಆಗ್ತದೆ ನಿಮಗೆ? ಖುಷಿಯಾಗಿದೆ. ಈಗ ಮಕ್ಕಳು ಏನು ಈಗ ಹೊರಗಡೆ ಬೇಡ ಅಂತಂದ ಕೂಡಲೇ ಮನೆಯಲ್ಲಿ ಬಂದಿದ್ರು ನಿಮಗೆ ಆರಾಮ ಇರ್ಬೋದು ಅಲ್ವಾ? ಅವ್ರಿಗಿಬ್ರಿಗೆ ಅಗ್ರಿಕಲ್ಚರ್ ಇಂಟ್ರೆಸ್ಟ್ ಉಂಟಲ್ಲ? ಹೌದು. ಓಕೆ ಸರ್, ಈಗ ಇದೆಲ್ಲ ಒಂದು ಹೊಸ ಪ್ರಯೋಗ ಮಾಡಿದಾಗ ತೊಂದರೆಗಳು ಎಷ್ಟಾಯ್ತು ಇದಕ್ಕೆ? ತೊಂದರೆ ಅದೇ ಒಂದು ಸ್ವಲ್ಪ ಒಂದು ಬಿಸಿಲಿದ್ದು ಸ್ವಲ್ಪ ತೊಂದರೆ, ಮತ್ತೆ ಅಷ್ಟೊಂದು ದೊಡ್ಡ ತೊಂದರೆ ಇಲ್ಲ. ನಾವು ಇದು ಮಾಡಬೇಕು, ಉಜಿರಿ ಕಣಿ ಅಂತ ಹೇಳ್ತಾರಲ್ಲ, ಪಸಿಗಾಲುವೆ ಇದಕ್ಕಿಂತ ಜಾಸ್ತಿ ಮಾಡಬೇಕು. ಯಾಕೆ? ಅದೇ ಇದು ಫಂಗಸ್ ರೋಗ, ಫೈಟೋಪ್ತರ ರೋಗ ಬರ್ತದೆ, ಅದು ಕೊಳೆಯೋದಲ್ಲ, ಶೀಘ್ರ ಕೊಳೆಯುವ ರೋಗ ಅದು ಬರ್ತದೆ ಮಳೆಗಾಲದಲ್ಲಿ. ಓಕೆ. ಅದಕ್ಕೆ ನಿಂತ ನೀರು ಇರಬಾರ್ದು, ಸ್ಟಾಗ್ನೇಟೆಡ್ ವಾಟರ್ ಅಂತ ಹೇಳ್ತಾರಲ್ಲ, ನಿಂತ ನೀರು ಇರಬಾರ್ದು. ನೀರು ಹರಿತಾ ಹೋಗ್ತಿರ್ಬೇಕು, ಬಟ್ ಅದಕ್ಕೊಂದು ನೀರಿದ್ದು ಪಸೆ ರೀತಿಯಲ್ಲಿ ಸ್ವಲ್ಪ ಬೇಕು. ಹೌದು, ನೀರು ನಿಂತ ನೀರು ಇರಬಾರ್ದು. ಕೊಳೆ ನೀರು ನಿಂತ್ರೆ ಅಲ್ಲಿ ರೋಗ ಅಲ್ಲಿ ರೋಗ ಬರ್ತದೆ. ಈ ವರ್ಷ ಕಳೆದ ವರ್ಷ ನಾನು ಅಷ್ಟು ಟ್ರೀಟ್ಮೆಂಟ್ ಮಾಡಲಿಲ್ಲ, COC ಎಲ್ಲ ಡ್ರಂಚ್ ಮಾಡಲಿಲ್ಲ. ಈ ವರ್ಷ ಬೋರ್ಡೋ ಕೂಡ ಬಿಟ್ಟಿದ್ದೇನೆ, COC ಕೂಡ ಡ್ರಂಚ್ ಮಾಡಿದ್ದೇನೆ. ಮೇ 15ಕ್ಕೆ ಒಂದು ಪೊಟ್ಯಾಷಿಯಂ ಫಾಸ್ಫನೇಟ್ ಅಂತ ಉಂಟು, ಅದನ್ನು ಕೂಡ ಡ್ರಂಚ್ ಕೂಡ ಮಾಡಿದ್ದೇನೆ, ಫೋಲಿಯರ್ ಕೂಡ ಹಾಕಿದ್ದೇನೆ. ಈಗ ಅಂದ್ರೆ ನೀವು ಮಾಡುವಂತ ಟೈಮಲ್ಲಿ ಏನು ಕನಸು ಕಂಡಿದ್ರೆ ಗೊತ್ತಿಲ್ಲ, ಈಗ ಇಷ್ಟು ಬರ್ತಾ ಇದೆ ನೋಡಿ, ಹೀಗೆ ಬೆಳೆ ಬರ್ತಾ ಇದೆ ಅಂತಂದಾಗ ಬೆಳೆ ಬರ್ತಾ ಉಂಟು, ಮೇಲೆ ಚಿಗುರಿದೆ, ಕಂಬ ಫುಲ್ ಏರಿ ಆಗಿದೆ. ಎಷ್ಟು ಖುಷಿ ಆಗುತ್ತೆ? ಅದು ಒಳ್ಳೆ ಖುಷಿ ಆಗ್ತದೆ. ಸುಮ್ಮನೆ ಬೆಳಿಗ್ಗೆ ಒಂದು ತಿರುಗುವಾಗ ಬಾರಿ ಒಳ್ಳೆ ಖುಷಿ ಆಗ್ತದೆ. ಇದೆಲ್ಲ ಹೂ ಬಿಟ್ಟಿದಲ್ಲ, ಅದ್ರಲ್ಲೆಲ್ಲ ಇನ್ನು ಆಗ್ತದೆ ನವೆಂಬರ್. ಹೌದು, ಇದು ಇವು ಮಾರ್ಚ್ ತನಕ, ಹೊಸವು ಮಾರ್ಚ್, ಏಪ್ರಿಲ್, ಮೇ. ಈಗ ಬೆಳಿಗ್ಗೆ ನೀವು ವಾಕಿಂಗ್ ಇಲ್ಲೇ ಮಾಡುದಾ? ಹೌದೌದು, ಒಂದೊಂದು ಗಿಡ ನೋಡಿ ಬರ್ತೇನೆ ನಾನು. ವಾಕಿಂಗ್ ಅದೇ ನಂದು. ನೀವು ಅವರಿಗೆ ಸಾತು ಇಲ್ಲ, ಕುಕ್ಕಿಂಗ್. ನೀವು ಫುಲ್ ವಾಕಿಂಗ್ ಇಲ್ಲೇ? ಹೌದು, ಒಂದು ಬೆಸ್ಟ್ ವಾಕಿಂಗ್ ಸ್ಪಾಟ್. ಈಗ ಹೌದೌದು, ಏನು ಹೆಚ್ಚು ಕಮ್ಮಿ ಆದ್ರೆ ನೋಡ್ಬೇಕಾಗ್ತದಲ್ಲ, ಈಗ ಸ್ಪಾಟ್ ಚೆಕ್ ಮಾಡ್ಬೇಕಾಗ್ತದೆ ಈಗ ಮಳೆಗಾಲದಲ್ಲಿ. ಓಕೆ. ಒಂದು ಚಿಕ್ಕ ಸ್ಪಾಟ್ ಇದ್ರು ಅದು ನೋಡಿ, ಸಾಧಾರಣ ಈ ಕಡೆ ಇದು ಅಲ್ಲ, ಅದು ನೋವು ಪೆಟ್ಟಾಗಿದೆನೋ, ಇದು ಇಂಥ ಒಂದು ಚಿಕ್ಕದು ಸ್ಪಾಟ್ ಇದ್ರು ಕೂಡ ಅದು ನಾವು ಸ್ವಲ್ಪ ಜಾಗ್ರತೆ ಮಾಡ್ಬೇಕಾಗ್ತದೆ. ಓಕೆ, ಇಂಥದ್ದಿದ್ರೆ ಜಾಗ್ರತೆ ಆಗ್ಬೇಕು. ಇದು ಅಲ್ಲ, ಇದಕ್ಕಿಂತ ದೊಡ್ಡ ಕಪ್ಪು ಆಗ್ತದೆ ಮತ್ತೆ. ಸರ್, ಇದೆಂತ ಅದು ನಾವು ನಮ್ಮ ಇದು ಒಂದೊಂದು ಗಿಡ ಉಂಟು, ಇದಕ್ಕೆ 3-4 ಹಾಕ್ಬೇಕಂತ ಇದ್ದೇನೆ. ಇದು ಗ್ಲಾಸ್ ಅಲ್ಲಿ ಅಂದ್ರೆ ಕಸಿ ಕಟ್ಟುವುದು. ಹೌದು, ಅದನ್ನು ತೆಗೆದು ನಾನು ಈಗ ನೆಡ್ತೇನೆ. ಮತ್ತೆ ನಮ್ಮ ಅಡಿಕೆ ತೋಟದಲ್ಲಿ ಕೂಡ ನೆಡ್ಲಿಕ್ಕೆ ಉಂಟು, ಅದಕ್ಕೆ ಕಸಿ ಕಟ್ಟಿ ಹಾಗೆ ಗಿಡ. ಲಿಯೋ ಸರ್ದು ತೋಟ ಒಂದು ಕಡೆ ನಾವು ಒಂದು ಎತ್ತರದ ಭಾಗದಲ್ಲಿದ್ದೇವೆ, ಇನ್ನೊಂದು ತೋಟವನ್ನು ನಾವು ನಿಮಗೆ ತೋರಿಸ್ತಿದ್ದೀವಿ, ಬಹಳ ಚಂದ ಕಾಣ್ತಾ ಇದೆ. ಕಾರ್ತಿಕ್, ಒಮ್ಮೆ ತೋರಿಸಿ. ಸೂಪರಾಗಿ ಕಾಣ್ತದೆ ನೋಡಿ, ಯಾವ ರೀತಿಯ ಕಾಣ್ತಾ ಇದೆ ಅಂತ ಹೇಳುವಂಥದ್ದು. ಯಾಕೆಂತಂದರೆ ನಾವು ತುಂಬ ಬೇರೆ ಬೇರೆ ಕಡೆಗೆ ಹೋದಂಥ ಸಂದರ್ಭದಲ್ಲಿ ಈ ಕರಿಮೆಣಸು ಬೆಳೆಗಾರರನ್ನು ನೋಡಿದ್ದೇವೆ, ಆದರೆ ಈ ರೀತಿ ಒಂದು ಸಿಮೆಂಟಿನ ಕಂಬ ಹಾಕ್ಕೊಂಡು ಬೆಳೆದವರು ಭಾರಿ ಕಡಿಮೆ ಅಂತ ಹೇಳ್ಬೋದು. ಈಗ ನೋಡಿ ಫುಲ್ ಹಾಕಿದ್ದಾರೆ. ಸರ್, ನಿಮಗೆ ಅಡಿಕೆ ತೋಟ ಉಂಟಾ? ಅಡಿಕೆ ತೋಟ ಉಂಟು, ಬೇರೆ ಕಡೆ, ಆ ಕಡೆ ಉಂಟು. ಓಕೆ. ಈಗ ಯಾವುದು ಲಾಭ, ಅಡಿಕೆಯ ಕರಿಮೆಣಸು? ಕರಿಮೆಣಸು ಕೆಲಸ ಸುಲಭ, ಸರಿ ಕೊಯ್ದು ಬ್ಲಾಂಚಿಂಗ್ ಅಂತ ಉಂಟು. ಒಂದು ದಿವಸ ಬ್ಲಾಂಚಿಂಗ್ ಮಾಡಿ ಸರಿ ಬಿಸಿಲು ಸಿಗದೆ 2 ದಿವಸದಲ್ಲಿ ಒಣಗಿ ಆಯ್ತು ಕರಿಮೆಣಸು. ಕರಿಮೆಣಸಲ್ಲಿ ಹಾಕ್ಬೇಕು. ಹೌದು. ರೇಟ್ ಬಗ್ಗೆ ಏನು ಹೇಳ್ತೀರಿ ಕರಿಮೆಣಸಿಗೆ? ರೇಟ್ ಮನೆಗೆ ಬಂದೇ ತಕೊಂಡು ಹೋಗ್ತಾರೆ, ಟೆನ್ಷನ್ ಇಲ್ಲ. ಈಸಿ ಮಾರ್ಕೆಟ್ ಉಂಟು. ಹೌದಾ? ತುಂಬಾ ಒಳ್ಳೆ ಮಾರ್ಕೆಟ್ ಇರ್ತದೆ. ಓಕೆ, ಮನೆಗೆ ಬಂದು ತಗೊಂಡು ಹೋಗ್ತಾರೆ. ಅದು ಮಾರ್ಕೆಟ್ ತುಂಬಾ ಒಳ್ಳೇದು. ಇದರಾಗೆ ಹಣ್ಣು, ಇದು ತರಕಾರಿಯಾಗಿ ಅಲ್ಲ, ಒಳ್ಳೆ ಮಾರ್ಕೆಟ್ ಉಂಟು. ತುಂಬಾ ಒಳ್ಳೆ ಮಾರ್ಕೆಟ್. ಕೆಜಿಗೆ 680. ಹೌದೌದು. ಓಕೆ, ಮಾರ್ಕೆಟಿಂಗ್ ಟೆನ್ಷನ್ ಇಲ್ಲ. ಮಾರ್ಕೆಟಿಂಗ್ ಟೆನ್ಷನ್ ಇಲ್ಲ. ಓಕೆ ಮೇಡಮ್, ಈಗ ರಿಟೈರ್ಡ್ ಆಗಿ ಬಂದ ನಂತರ ಎಷ್ಟು ಕಷ್ಟಪಟ್ಟಿದ್ದಾರೆ? ರಿಟೈರ್ಡ್ ಆಗಿ ಬಂದ ನಂತರ ಮರ್ಚೆನ್ನೇವಿಗೆ ಹೋಗಿದಾರಲ್ಲ. ಹೌದು, ಅದಾದ ನಂತರ ಇದಕ್ಕೆ ಇದು ಒಂದು ಅವರದ್ದು ಒಂದು ಕನಸಿತ್ತು ಮಾಡ್ಬೇಕಂತ. ಇಲ್ಲಿ ಮೊದಲು ಅವರು ಹೇಳ್ತಿದ್ರು ನಾನು ಘಟ್ಟದಲ್ಲಿ ತೋಟ ತಗೊಳ್ತೇನೆ ಅಂತ, ಆದ್ರೆ ನಾನು ಹೇಳಿದೆ ಇಲ್ಲಿ ಜಾಗ ಇರುವಾಗ ಘಟ್ಟಕ್ಕೆ ಯಾರಪ್ಪ ಅಲ್ಲಿ ಹೋಗ್ತಾರೆ, ನನ್ಗೆ ಇಷ್ಟ ಇರ್ಲಿಲ್ಲ. ಮತ್ತೆ ಇವರು ಈಗ ಹೇಳಿದ್ರು ನಾನು ಕರಿಮೆಣಸು ಅಂತ ಹೇಳಿದೆ. ಆಯ್ತು, ನಿಮ್ದು ಸಾತಿತ್ತು, ಫುಲ್ ಸಾತಿದೆ. ಓಕೆ, ತುಂಬಾ ಕೋಆಪರೇಷನ್ ಇರ್ತದೆ. ಓಕೆ ಸರ್, ಮಕ್ಕಳದ್ದು ಮಾಡದಿದ್ದು ಮತ್ತೆ ನಿಮ್ಮ ಕುಟುಂಬಸ್ಥರದ್ದು ಎಲ್ಲರದ್ದು ಕೋಆಪರೇಷನ್ ಇದೆ? ಹೌದೌದೌದು, ತುಂಬಾ ಕೋಆಪರೇಷನ್ ಇದೆ. ಹೌದು, ಇದು ಕಟ್ಟಿದ್ದು ಮಗಳೇ, ಎಲ್ಲ ಇನಿಷಿಯಲ್ ಸ್ಟೇಜ್ ಅಲ್ಲಿ ಕಟ್ಟಬೇಕಾಗ್ತದೆ. ಟ್ರೈನಿಂಗ್ ಮಗಳೇ ಕಟ್ಟಿದ್ದು. ಟೋಟಲ್ ಹೋದ ವರ್ಷ
ಹೋದ ವರ್ಷ ಅಲ್ಲ, ಅದು ಮೊದಲೇ ವರ್ಷ ಟೋಟಲ್ ಮಳೆಗಾಲದಲ್ಲಿ ನನ್ನ ಕಟ್ಟಿದ್ದು ಮಗಳೇ. ನಂತರ ಅವಳು ರಜೆಯಲ್ಲಿ ಇದ್ಲು, ಅವಳಿಗೆ ಕಟ್ಟಿದ್ದು ಚೈನ್ ಮಾಡಿದ್ದು ಫುಲ್ ಮಗಳು. ಅವಳಿಗೆ ಜಾಬ್ ಸಿಕ್ಕಿತ್ತು. ಓಕೆ, ಖುಷಿಯಾಗಿದ್ದೀರಿ? ಖುಷಿ ಇದೆ. ಖುಷಿ ಇದ್ದೇವೆ. ಓಕೆ ಸರ್, ನಿಮ್ಮ ಮಗಳ ಹತ್ರ ಒಂದು ಇಂಟರ್ವ್ಯೂ ಮಾಡ್ಬೇಕು, ಚಿಕ್ಕದಾಗಿ ನಾವು ಆಯ್ತು. ಮಾತಾಡಲೇಬೇಕು. ಇದು 1.5 ಎಕರೆ ಜಾಗದಲ್ಲಿ ಕರಿಮೆಣಸು ಬೆಳೆದು ಹೊಸ ರೀತಿಯಾದಂತಹ ಒಂದು ಅನ್ವೇಷಣೆಯನ್ನ ಮಾಡಿ ಖುಷಿಯಾಗಿರುವಂತಹ ಒಬ್ಬ ಮಾಜಿ ಸೈನಿಕನ ಕತೆ, ಜೊತೆಗೆ ಅವರ ಪತ್ನಿಯು ಕೂಡ ಅವರಿಗೆ ಅತ್ಯದ್ಭುತವಾದಂತಹ ಸಾಥನ್ನ ನೀಡಿದ್ದಾರೆ. ಈ ಒಂದು ತೋಟದಲ್ಲಿ ಎಲ್ಲೂ ಕೂಡ ಪರ್ಯಾಯ ಬೆಳೆಗಳಿಲ್ಲ. ಅಂದ್ರೆ ಎಲ್ಲರೂ ಕೂಡ ಕರಿಮೆಣಸನ್ನ ಪರ್ಯಾಯ ಬೆಳೆಯಾಗಿ ಮಾಡ್ತಾ ಇದ್ರು. ಆದ್ರೆ ಇವರು ಹಾಗಲ್ಲ, 365 ದಿನ ಬೆಳೆಯುವಂತಹ ಕರಿಮೆಣಸಿನ ಗಿಡವನ್ನ ಹಾಕಿದ್ದಾರೆ. ಇದು ಹೇಗೆ ಸರ್, ಇದು ಯಾವ ತಳಿ? ಇದು ಕರಿಮೆಂಡದಲ್ಲಿ ಒಂದು ವೆರೈಟಿ ಕುಂಬುಕಲ್ ಅಂತ ಹೇಳ್ತಾರೆ. ಹಾ, ಅದು ಒಂದೇ ಅಂತ ಇಲ್ಲ, ಬೇರೆ ಕಡೆ ಬೇರೆ ಕೂಡ ಉಂಟು. ಹಾ. ಪಣಿಯೂರು 2 ಉಂಟು, ವಿಜಯ್ ಉಂಟು, ಮತ್ತೆ ಪಣಿಯೂರು 10 ಉಂಟು, 1-2 ತೆಕ್ಕನ್ ಗಿಡ ಉಂಟು. ಈಗ ಚಂದ್ರ ಹಾಕಿದ್ದೇನೆ ಕೆಲವು, ಹಾಗೆ ಬೇರೆ ವೆರೈಟಿ ಉಂಟು. ವೆರೈಟಿ ಉಂಟು. ಒಂದೇ ವೆರೈಟಿಯಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ. ಹೋಗ್ಲಿಕ್ಕೆ ಆಗುದಿಲ್ಲ. ಹಾ, ಓಕೆ. ಒಂದಕ್ಕೆ ರೋಗದಾಗಿದ್ರೆ ಕೆಲವೊಮ್ಮೆ ಮತ್ತೊಂದಕ್ಕೆ ಆಗುದಿಲ್ಲ, ಹಾಗೆಲ್ಲ ಇರ್ತದೆ. ಓಕೆ, ಕರಿಮೆಣಸಿನಲ್ಲಿ ಒಂದು ಹೊಸ ಸಾಧನೆ ಮಾಡಿದ್ದೀರಿ ಸರ್, ಅಭಿನಂದನೆಗಳು. ಯಾಕಂತಂದ್ರೆ ಖುಷಿ ಆಯ್ತು. ನಮ್ಗೆ ಕೂಡ ಥ್ಯಾಂಕ್ಸ್. ನಮ್ಮ ಜೊತೆಗೆ ಒಂದು ಇಂಟರ್ವ್ಯೂ ಕೂಡ ಕೊಟ್ಟಿದ್ದೀರಿ. ಹೌದು. ಯಾಕೆ ನಿಮ್ಮ ಹತ್ರ ಇಷ್ಟೊಂದು ಖುಷಿಯಾಗಿ ನಾವು ಮಾತಾಡ್ತಿದ್ದೇವೆ ಅಂತಂದ್ರೆ ಇದೊಂದು ವಿಶೇಷ ಸಾಧನೆ. ಯಾಕಂತಂದ್ರೆ ಈ ಕಂಬ ಹಾಕುದು ಯಾರಿಗೂ ಕೂಡ ಇದರ ಬೆಳೆ ಹೇಗೆ ಬರುತ್ತೆ ಅಂತ ಗೊತ್ತಿರೋದಿಲ್ಲ. ಆದರೆ ಗೊತ್ತಿರದೆ ಒಂದು ಹೊಸ ಅನ್ವೇಷಣೆಗೆ, ಹೊಸ ಸಂಶೋಧನೆಗೆ ನಾಂದಿ ಹೇಳಿದ್ದೀರಿ. ಜೊತೆಗೆ ಈಗ ಯಶಸ್ಸಿನಿಂದ ಕೂಡಿದಂತಹ ಕೃಷಿಯನ್ನ ಮಾಡಿ ಸಕ್ಸಸ್ಫುಲ್ ಕೃಷಿಕನಾಗಿದ್ದೀರಿ. ಹೌದು, ಧನ್ಯವಾದ ಸರ್. ನಿಮ್ಮ ಮಗಳನ್ನ ಮಾತಾಡಿಸುವ, ಯಾಕೆಂತಂದ್ರೆ ಅವರು ಅಗ್ರಿಕಲ್ಚರಲ್ಲಿ BSc ಮಾಡಿದವರು, ಅವ್ರ ಹತ್ರ ಮಾತಾಡಿಸುವ ಬನ್ನಿ. ಯಾಕಂದ್ರೆ ಎಲ್ಲ ಗಿಡಗಳನ್ನ ಕಟ್ಟಿದವರು ಅವರೇ ಅಂತ, ಅವ್ರ ಹತ್ರ ಮಾತಾಡಿಸುವ. ಸರ್ದು ಮಗಳಿದ್ದಾರೆ ಲಿಸಾ ಅವರು. ನಮಸ್ತೆ ಮೇಡಮ್, ಎಂತ ಮಾಡ್ತಿದ್ದೀರಿ? ಸರ್ ನಾನು ಬೆಳ್ತಂಗಡಿ ತೋಟಗಾರಿಕೆ ಇಲಾಖೆಯಲ್ಲಿ ನರೇಗಾ ಇಂಜಿನಿಯರ್ ಸರ್. ನರೇಗಾ ಇಂಜಿನಿಯರಾ? ಓಕೆ, ಬೆಳ್ತಂಗಡಿ ತೋಟಗಾರಿಕೆ ಇಲಾಖೆ. ಲಿಸಾ. ಓಕೆ, ಈಗ ನೀವೇ ಇದನ್ನೆಲ್ಲ ಬೆಳೆದಿದಂತೆ? ಬೆಳೆದಿರೋದು ಎಲ್ಲ ಪ್ರೊಸೀಜರ್ಸ್ ಎಲ್ಲ ಅಪ್ಪನೇ ಮಾಡಿರೋದು ಸರ್. ಸ್ವಲ್ಪ ಗೈಡೆನ್ಸ್ ಕೊಟ್ಟಿದ್ದೀವಿ. ಗೈಡೆನ್ಸ್ ಕೊಟ್ಟಿದ್ದೀರಿ, ನೀವು ಅಪ್ಪನಿಗೆ ಗೈಡೆನ್ಸ್ ಕೊಟ್ಟಿದ್ದೀರಿ. ನೀವು ಹೇಗೆ ಗೈಡೆನ್ಸ್ ಕೊಟ್ರಿ? ನೀವು ಅಗ್ರಿಕಲ್ಚರಲ್ ಏನಾದರೂ ಸ್ಟಡಿ ಮಾಡಿದ್ರಾ? ಹೌದು ಸರ್, ಏನ್ ಮಾಡಿದ್ರಿ? BSc ಅಗ್ರಿಕಲ್ಚರ್ ಮಾಡಿರೋ. ಓಕೆ, ಅದು ಎಷ್ಟು ಹೆಲ್ಪ್ ಆಗಿದೆ ಕೃಷಿಗೆ? ಕೃಷಿಗೆ ಆಗಿದೆ ಸರ್, ಅದೇ 2 years ಅಲ್ಲಿ ನಮ್ಗೆ ಬೇಗ ಅಂದ್ರೆ ಡೆವಲಪ್ಮೆಂಟ್, ಓಕೆ, ಈಲ್ಡ್ ಡೆವಲಪ್ಮೆಂಟ್ ಆಗ್ಲಿ, ಇಲ್ಲ ಮೈಕ್ರೋನ್ಯೂಟ್ರಿಯೆಂಟ್ಸ್ ಹಾಕಿ ಹೇಗೆ ಮಾಡೋದಾಗ್ಲಿ, ಆ ತರ ಬೇಗ ಈಲ್ಡ್ ಬರುವಾಗೆ ನಮ್ಗೆ 15 to 17 ಕ್ವಿಂಟಲ್ ಈಲ್ಡ್ ಬರುವಾಗೆ ಸಾಗಿದೆ ಸರ್. ನೀವು ಯಂಗ್ಸ್ಟರ್ಸಿಗೆ ಕೃಷಿ ಮೇಲೆ ಆಸಕ್ತಿ ಕಡಿಮೆ ಅಂತ ಹೇಳುವಂತ ಒಂದು ದೂರಿದೆ. ಹಾಗಿರ್ಬೇಕಾದ್ರೆ ನೀವು ಅವ್ರಿಗೆಲ್ಲರಿಗೂ ಉಲ್ಟಾ ಇದ್ದೀರಿ, ಅಂದ್ರೆ ಕೃಷಿಯಲ್ಲೇ ಜಾಸ್ತಿ ಆಸಕ್ತಿ ಅಂತ. ಹೇಗೆ ಬೆಳೆಸ್ಕೊಂಡ್ರಿ? ಅದು ಚಿಕ್ಕದಿಂದನೇ ತೋಟದಲ್ಲಿ ಕೆಲಸ ಮಾಡಿ ಆಗ್ಲಿ, ಸ್ವಲ್ಪ ಬೇರೆ ನಮ್ಮ ಊರಲ್ಲಿ ಇದ್ದು ಊರಲ್ಲಿ ಏನಾದ್ರು ನಮ್ಮದೇ ಡೆವಲಪ್ಮೆಂಟ್ ಮಾಡಬೇಕು ಅಂತ ಪರ್ಸನಲ್ ಹಾಬಿ ಸರ್, ಅಂದ್ರೆ ಇಂಟ್ರೆಸ್ಟ್. ಹಾಬಿನೇ. ನಿಮ್ಮ ಅಪ್ಪ ಒಂದು ತುಂಬಾ ಚೆನ್ನಾಗಿ ಹೇಳಿದ್ರು, ನಾ ಎಲ್ಲ ಗಿಡಗಳನ್ನ ಫಸ್ಟ್ ಕಟ್ಟಿದ್ದೆ ನನ್ನ ಮಗಳು ಅಂತ. ಹೌದಾ? ಹೌದು ಸರ್. ನಿಮ್ಮ ಕೈಗುಣದಿಂದ ನೋಡಿ ಎಷ್ಟು ಚಂದ ಆಗಿದೆ ಎಲ್ಲ ಅಂತ ಅವ್ರು ಹೇಳ್ತಿದ್ರು. ಖುಷಿ ಇದೆ. ಈಗ ನೀವು ಇಲ್ಲೆಲ್ಲ ಓಡಾಡ್ತೀರಾ? ಹೌದು ಸರ್, ಮುಂಚೆ ಬರ್ತಿದ್ದೆ, ಈಗ ಜಾಬ್ ಆದ್ಮೇಲೆ ಸ್ವಲ್ಪ ಕಮ್ಮಿ. ಯಾಕೆ ಕಡಿಮೆ? ಈಗ ಅಪ್ಪ ಫುಲ್ ಡೈಲಿ ಇಲ್ಲೇ ವಾಕಿಂಗ್ ಮಾಡ್ತಾರಂತೆ. ಹೌದು ಸರ್. ಈಗ ಕರಿಮೆಣಸು ಅಪ್ಪ ಆಯ್ಕೆ ಮಾಡಿಕೊಂಡ ಕೃಷಿ ಅಲ್ವಾ? ಹೌದು ಸರ್. ಕರಿಮೆಣಸು ಆಯ್ಕೆ ಮಾಡಿಕೊಂಡಾಗ ನೀವು ಆಗಬಹುದು ಅಂತ ಹೇಳಿದ್ರು ಅಥವಾ ಬೇರೆ ಏನಾದ್ರೂ ಮಾಡುವ ಅಂತ ಹೇಳಿದ್ರ? ಆಗಬಹುದು ಅಂತಾನೆ ಹೇಳಿದ್ದು ಸರ್. ಹೇಗೆ ಅದು ಯಾವ ಲೆಕ್ಕಾಚಾರ? ಒಂಥರ ಈ ತರ ಕಂಬದಲ್ಲಿ ಬೆಳೆಯುವುದು ಪ್ಲಸ್ ಟೆಕ್ನಿಕ್ಸ್ ಎಲ್ಲ ನೋಡಿ ಯೂಟ್ಯೂಬ್ ಇಂದ ಸಹ ಕಲ್ತು ಮಾಡೋದು, ಟ್ರೈ ಮಾಡೋಣ ಎಲ್ಲಿ ಮಾಡ್ಲಿಲ್ಲ ನಮ್ಮ ಊರಲ್ಲಿ, ಮಾಡೋಣ ಅಂತಾನೆ ಪ್ರೋತ್ಸಾಹ ಕೊಟ್ಟು ಕಾಳುಮೆಣಸನೆ ಮಾಡೋಣ ಅಂತ ಹೇಳಿದ್ದು ಸರ್. ದೊಡ್ಡ ಖರ್ಚು ಅಂತ ಅನ್ಸಿಲ್ವಾ ಸ್ಟಾರ್ಟಿಂಗ್ ಮಾಡುವಾಗ? ಅನಿಸ್ತು ಸರ್ ಸ್ಟಾರ್ಟಿಂಗ್. ಈಗ ಅನಿಸೋದಿಲ್ಲ. ಈಗ ಅದರಿಂದ ಆದಾಯ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಅಲ್ವಾ? ಹೌದು ಸರ್. ಎಷ್ಟು 2 ವರ್ಷದಲ್ಲಿ ಆದಾಯ ಬರ್ತಾ ಇದೆ. ಹೌದು ಸರ್. ನಿಮ್ಮ ಅಪ್ಪ ಹೇಳಿದ್ರು ಈ ಮಳೆಗಾಲ ಕಳೆದ್ರೆ ನಾನು ಹಾಕಿದ ಖರ್ಚೆಲ್ಲ ಬಂದ್ಬಿಡುತ್ತೆ ಅಂತ. ಹೌದಾ? ಅದು ಅವ್ರು ಹೇಳಿದ್ರೆ ಸರಿಯಾ? ಸರಿ. ಓಕೆ, ಈಗ ನೀವು ಮತ್ತೆ ನಿಮ್ಮ ಬ್ರದರ? ಹೌದು ಸರ್. ಅವರು ಕೂಡ ನೇವಿಯಲ್ಲಿ ಇರೋದು? ಹೌದು ಸರ್, ಮರ್ಚೆಂಟ್ ನೇವಿಯಲ್ಲಿ ಇರೋದು. ಓಕೆ, ಇಬ್ರಿಗೂ ಕೂಡ ಕೃಷಿಯ ಬಗ್ಗೆ ಆಸಕ್ತಿ ಇದೆ ಅಂತ ಅಪ್ಪ ಅಮ್ಮ ಇಬ್ರು ಕೂಡ ಖುಷಿ ಪಡ್ತಾ ಇದ್ರು. ಏನ್ ಹೇಳ್ತೀರಿ ಈಗ ಕೃಷಿ, ನಮ್ಮ ಊರಿನ ತೋಟಗಳ ಬಗ್ಗೆ ಏನ್ ಹೇಳ್ತೀರಿ? ನೀವು ಅಗ್ರಿಕಲ್ಚರ್ ಕಲ್ತ ವಿದ್ಯಾರ್ಥಿನಿಯಾಗಿ ಈ ನಿಮ್ಮ ತೋಟ ನೋಡಿದಾಗ ಎಷ್ಟು ಖುಷಿ ಆಗ್ತದೆ? ತುಂಬಾ ಖುಷಿ ಆಗ್ತದೆ ಸರ್. ಈ ತರ ಒಂಥರ ಸ್ಪೆಷಲ್, ಒಂಥರ ಪ್ರೋಗ್ರೆಸಿವ್ ಫಾರ್ಮರ್ ತರ ಕಂಬದಲ್ಲಿ ಎಲ್ಲ ಮಾಡಿ 2 ವರ್ಷದಲ್ಲಿ ಇಷ್ಟು 17 ಕ್ವಿಂಟಲ್ ತನಕ ಈಲ್ಡ್ ಪಡೆಯುವಾಗ ಖುಷಿ ಆಗ್ತದೆ ಸರ್. ಒಬ್ಬ ಕೃಷಿಕ
ಎಷ್ಟು ಪ್ರಯೋಗ ಮಾಡಬೇಕು, ಪ್ರಯೋಗ ಮಾಡಿದ್ರೆ ಮಾತ್ರ ಈಗಿನ ಕೃಷಿಕನಿಗೆ ಉಳಿಗಾಲ ಅನ್ನುವಂತ ಮಾತಿದೆ ಅಲ್ವಾ? ಈ ಪ್ರಯೋಗಗಳನ್ನು ಯಾಕೆ ಮಾಡಬೇಕು ಅಂತ? ಪ್ರಯೋಗ ಈಗ ಎಕ್ಸ್ಪೆರಿಮೆಂಟ್ಸ್ ನಾವೀಗ ಟ್ರೈ ಮಾಡಿ, ಈಗ ಫಸ್ಟೇ ಕೆಲವರು ಹಾಕಿ ಬಿಡ್ತಾರೆ. ಈಗ ಕಾಳುಮೆಣಸು ಯಾವುದೇ ವೆರೈಟಿ ಇರ್ಲಿ, ಈಗ ಅಡಿಕೆಗೆ ಹಾಕ್ತಾರೆ, ಡೆವಲಪ್ಮೆಂಟ್ ಆಗಲಿ, ಅದಕ್ಕೆ ಬೇಕಾಗಿರುವ ನ್ಯೂಟ್ರಿಷನ್ಸ್ ಆಗಲಿ, ನಮಗೆ ವೀಡ್ಸ್ ಆಗಲಿ ಏನು ತೆಗೆಯುವುದಿಲ್ಲ, ಮಾಡುವುದಿಲ್ಲ, ಹಾಕಿ ಬಿಡ್ತಾರೆ. ಮತ್ತೆ ತಲೆಯಲ್ಲಿ ಇರ್ತದೆ ಅವರಿದು ಈಲ್ಡ್ ಬರಬೇಕು, ಇಷ್ಟಿಷ್ಟು ಟೈಮ್ಗೆ ಈಲ್ಡ್ ಬರಬೇಕು, ಕರಿಮೆಣಸದಲ್ಲಿ ಬರುವುದಿಲ್ಲ ಅಂತ. ನಾವೇ ಅದಕ್ಕೆ ನಮ್ಮ ಮಗು ಥರ ನೋಡಿದರೆ ಒಂದೊಂದು ಗಿಡನ ನಮ್ಗೆ ಇಂಟ್ರೆಸ್ಟ್ ಇದ್ರೆ ಯಾಕೆ ಈ ಥರ ಏನಾಯ್ತು, ಒಂದೊಂದು ಪ್ರಾಬ್ಲಮ್ಸ್ ಆವಾಗ ಗೊತ್ತಾಗಿ ಸೊಲ್ಯೂಷನ್ ಸಿಗ್ತದೆ ಸರ್. ಅದಕ್ಕೆ ಪ್ರತಿ ಪ್ರಾಬ್ಲಮ್ಗೂ ಆಗಾಗ್ಲೇ ಸೊಲ್ಯೂಷನ್ ಹುಡುಕ್ಬೇಕು. ಓಕೆ, ಮಗು ತರ ಸಾಕಬೇಕು. ಹೌದು. ಈಗ ನೀವು ಮಗು ತರ ಸಾಕಿದ್ದಕ್ಕೆ ಮಕ್ಕಳು ಬೆಳೆದು ಆದಾಯ ಕೊಡ್ತಿದ್ದಾರೆ ಅಲ್ವಾ? ಹೌದು ಸರ್. ಎಸ್, ಖುಷಿ ಆಯ್ತು ಮೇಡಮ್, ಒಳ್ಳೇದಾಗ್ಲಿ. ನೀವು ಕೂಡ ಯಂಗ್ಸ್ಟರ್ ಆಗಿದ್ರು ಕೂಡ ಕೃಷಿಯಲ್ಲಿ ಆಸಕ್ತಿ ಹೊಂದಿದ್ದೀರಿ ಅನ್ನುವಂಥದ್ದಕ್ಕೆ ಬಹಳ ಒಂದು ವಿಶೇಷವಾದಂಥ ಆಸಕ್ತಿ ಇದೆ. ಧನ್ಯವಾದ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ. ಜೊತೆಗೆ ನಿಮ್ಮ ಅಪ್ಪ ಕೂಡ ಬಹಳ ವಿಶೇಷ. ಸರ್ ಬನ್ನಿ, ಮಗಳ ಬಗ್ಗೆ ಸ್ವಲ್ಪ ಹೇಳಿ. ಮಗಳು ಚಿಕ್ಕನಿಂದ ಕಲೀಲಿಕ್ಕೆ ತುಂಬಾ ಹುಷಾರು. ಮತ್ತೆ PUC ಆದ್ಮೇಲೆ ಇಂಜಿನಿಯರಿಂಗ್ ಮಾಡ್ತೀಯಾ, ಡಾಕ್ಟರ್ ಮಾಡ್ತೀಯಾ, ಅದು ಮಾಡ್ತೀಯಾ ಕೇಳಿದ್ದಕ್ಕೆ ಅದು ಎಲ್ಲ ಮಾಡುದಿಲ್ಲ ಅಂತ ಹೇಳಿದ್ರು. CET ಅಲ್ಲಿ ಸಾಧಾರಣ ರ್ಯಾಂಕ್ ಸಿಕ್ತು. GKVK ಬೆಂಗಳೂರಲ್ಲಿ ಅಗ್ರಿಕಲ್ಚರ್ ಮಾಡಿದ್ಲು. ಅವ್ರಿಗೆ ಅದಲ್ಲಿ ತುಂಬಾ ಇಂಟ್ರೆಸ್ಟ್. ಹೌದು. ನಿಮ್ಮ ಫ್ಯೂಚರ್ ಬ್ರೈಟ್ ಇದೆ, ನಿಮ್ಮ ಕೃಷಿಯ ಫ್ಯೂಚರ್ ಅಲ್ವಾ? ಹೌದು. ಇಬ್ರಿಗೂ, ಮಗಳಿಗೆ ಇಬ್ರಿಗೂ ಆಸಕ್ತಿ ಇದೆ. ಹೌದು. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್, ನೀವು ನಮ್ಮ ಜೊತೆಗೆ ಮಾತಾಡಿದ್ದಕ್ಕೆ. ಇದು ಸೈನಿಕ ಕೃಷಿಕನಾದ ಕತೆ. ಒಂದು ನೇವಿ ಫ್ಯಾಮಿಲಿಯಿಂದಲೇ ಬಂದಿರತಕ್ಕಂತಹವರ ಪತ್ನಿ ಕೃಷಿಕನಿಗೆ ಬಹಳ ಅದ್ಭುತವಾದಂಥ ಸಾಥ್ ನೀಡಿದ ಕತೆ. ಅಷ್ಟೇ ಅಲ್ಲ, ತನ್ನ ಗುಡ್ಡದ ರೂಪದ ಭೂಮಿಯನ್ನ ಕಡಿದು ಅದರಲ್ಲಿ ತನ್ನದೇ ಒಂದು ಓನ್ ಆದಂತಹ ಒಂದು ಆಲೋಚನೆಯ ಮೂಲಕ ಒಂದು ವಿಶೇಷವಾದಂತಹ 365 ದಿನವೂ ಕೂಡ ಫಲ ಕೊಡುವಂತಹ ಕರಿಮೆಣಸನ್ನು ಬೆಳೆದು 2 ವರ್ಷ ಆಗ್ತಾ ಬಂತು ಅಲ್ವಾ? 2 ವರ್ಷ ಆಗ್ತಾ ಬಂತು. ಈಗಾಗಲೇ ನಾನು ಹಾಕಿದ ಕಾಸು ಬಂದಿದೆ ಅನ್ನುವಂಥ ಖುಷಿಯಲ್ಲಿರುವಂತಹ ಲಿಯೋ ಸರ್ಗೆ ಮತ್ತು ಅವರ ಮಗಳಿಗೆ ಮತ್ತು ಅವರ ಪತ್ನಿಗೆ ಶುಭಾಶಯವನ್ನು ಹೇಳ್ತಾ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ ಧನ್ಯವಾದ. ಇದು ಒಬ್ಬ ಸೈನಿಕ, ಒಬ್ಬ ಕೃಷಿಕನಾಗಿ ಯಶಸ್ಸು ಸಾಧಿಸಿದಂಥ ಕತೆ. ಇನ್ನೂ ಕೂಡ ಇವರು ಕೃಷಿಯಲ್ಲಿ ಮತ್ತಷ್ಟು ಸಾಧನೆಯನ್ನು ಮಾಡಲಿ, ಮತ್ತಷ್ಟು ಬೆಳವಣಿಗೆ ಆಗಲಿ, ಮತ್ತೊಮ್ಮೆ ಇವರ ಇಂಟರ್ವ್ಯೂವನ್ನು ನಾವು ಮಾಡುವಂತಾಗಲಿ ಅಂತ ಹೇಳ್ತಾ ಈ ಸಂದರ್ಶನವನ್ನು ಕೊನೆಗೊಳಿಸ್ತಾ ಇದ್ದೀವಿ. ರಾಜಾ ಬಂಟ್ವಾಳ್, ಉಮೇಶ್ ಮಿತ್ತಡ್ಕ, ಕಾರ್ತಿಕ್ ಕೈಪಂಗಳದೋಳ ಜೊತೆ ದಾಮೋದರ ದೊಂಡಲೆ, ಸುದ್ದಿ ನ್ಯೂಸ್, ಬಂಟ್ವಾಳ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.